ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ ನೈಜ ದಾನ, ನಿಜವಾದ ದಾನ ಯಾವುದು ಅಂತ. ಕೃಷ್ಣ ಹಾಗೆ ಅರ್ಜುನ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದಷ್ಟು ಪ್ರಜೆಗಳು ಅವರನ್ನ ಅಪ್ರೋಚ್ ಮಾಡ್ತಾರೆ. ಅರ್ಜುನ ಒಂದಷ್ಟು ದಾನವನ್ನ ಕೊಡ್ತಾನೆ, ಪ್ರಜೆಗಳು ಹೊಗಳಿ ಹೋಗ್ತಾರೆ. ಆಗ ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ, ನಾನು ಇಷ್ಟೆಲ್ಲ ದಾನ ಮಾಡ್ತೀನಿ, ಆದರೆ ಕರ್ಣನ್ ಥರ ನನಗೆ ಹೆಸರಿಲ್ಲ, ಯಾಕೆ ಅಂತ ಗೊತ್ತಾಗ್ಬೇಕಾ? ಈಗ ನೋಡು ಅಂತ ಹೇಳಿ ಕೃಷ್ಣ ಪಕ್ಕದಲ್ಲಿರ್ತಕ್ಕಂತಹ ಒಂದು ಬೆಟ್ಟವನ್ನ ಸಂಪೂರ್ಣ ಬಂಗಾರದ ಬೆಟ್ಟವನ್ನಾಗಿ ಮಾಡಿ ಹೇಳ್ತಾರೆ, ಕೃಷ್ಣ ಇದನ್ನ ದಾನವಾಗಿ ಕೊಡು, ಅರ್ಜುನ ದಾನವಾಗಿ ಕೊಡು ಅಂತ ಹೇಳಿ ಕೃಷ್ಣ ತಿಳಿಸ್ತಾರೆ. ಅರ್ಜುನ ಖುಷಿಯಾಗಿ ಬಂದಿರತಕ್ಕಂತಹ ಹಳ್ಳಿಯವ್ರನ್ನ ಕರೆದು ದಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಬೆಟ್ಟದ ಚಿನ್ನ ಖಾಲಿ ಆಗೋದೇ ಇಲ್ಲ. ಒಂದಷ್ಟು ಹೊತ್ತು ಕೊಟ್ಟ ನಂತರ ಸುಸ್ತಾಗಿ ಕೃಷ್ಣ ಇನ್ನೂ ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ಸ್ವಲ್ಪ ನಿಲ್ಲು ಅಂತ ಹೇಳಿ ಕರ್ಣನನ್ನ ಕರೆದು ಹೇಳ್ತಾರೆ, ದಾನವನ್ನ ಮಾಡು ಅಂತ. ಆಗ ಕರ್ಣ ಒಂದು ನಿಮಿಷನೂ ತಡ ಮಾಡೋದಿಲ್ಲ, ಊರಿನ ಒಂದು 4-5 ಜನರನ್ನ ಕರೆದ್ಬಿಟ್ಟು, ನೋಡ್ರಪ್ಪ ಅಲ್ಲೊಂದಷ್ಟು ಬಂಗಾರದ ಬೆಟ್ಟ ಇದೆ, ಅದನ್ನ ನೀವೆಲ್ಲರೂ ಊರಿನವರೆಲ್ಲರೂ ಸೇರಿ ಹಂಚ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಒಂದು ನಿಮಿಷನೂ ನಿಲ್ಲೋದಿಲ್ಲ. ಆಗ ಕೃಷ್ಣ ತಿಳಿ ಹೇಳ್ತಾರೆ, ನೋಡು ನಿಜವಾದ ದಾನ ಅಂದ್ರೆ ಇದು. ನೀನು ನಿತ್ತು ನಾನು ಕೊಡಬೇಕು ಅನ್ಕೊಂಡು ದಾನದ ಪ್ರತಿಫಲವಾಗಿ ಅವರಿಂದ ಪ್ರಶಂಸೆಯನ್ನ, ನೀನೇ ಮಾಡಿದ್ದು ಅಂತಕ್ಕಂತಹ ತೋರ್ಪಡಿಕೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ನಿನಗೆ ಜಾಸ್ತಿ ಸಮಯವೂ ಬೇಕಾಯ್ತು. ನೀನು ಏನ್ ದಾನ ಮಾಡಬೇಕು ಅಂತಿದ್ದೆ ಅದನ್ನ ಮಾಡ್ಲಿಕ್ಕಾಗಿಲ್ಲ. ಅದೇ ಕಾರಣ ಹೇಳ್ದ, ಅದರ ಹೆಸರು ನನಗೆ ಬರಬೇಕಂತನೂ ನೋಡ್ಲಿಲ್ಲ. ಹೋದ 2 ನಿಮಿಷದಲ್ಲಿ ಆ ಕೆಲಸ ಮುಗಿದು ಹೋಯ್ತು, ದಾನದ ಕಾರ್ಯ ಮುಗಿದು ಹೋಯ್ತು. ನೀನು ಏನ್ ಮಾಡ್ತಾ ಇದ್ದೆ, ಇವ್ರಿಗೆ ಇಷ್ಟು ಕೊಡ್ಬೋದಾ ಅಷ್ಟು ಕೊಡ್ಬೋದಾ ಅಂತ ನಿನ್ನ ಪ್ರಕಾರ ನಿನ್ನ ಈಗೋಯಿಸ್ಟಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದ ಆ ಬೆಟ್ಟವು ಸಹ ಖಾಲಿ ಆಗಲಿಲ್ಲ. ಅದೇ ಅವರವರ ಪಾಡಿಗೆ ಬಿಟ್ಟಿದ್ದಿದ್ರೆ ಅದು ಬೇಗ ಖಾಲಿ ಆಗ್ತಿತ್ತು. ಯಾಕಂದ್ರೆ ನಮ್ಮಲ್ಲಿನ ಅಹಂಕಾರದ ಬೆಟ್ಟ ಅಷ್ಟು ಸುಲಭವಾಗಿ ಖಾಲಿ ಆಗೋಲ್ಲ ಅರ್ಜುನ ಅಂತ ಹೇಳಿ ತಿಳಿ ಹೇಳಿದ್ರು. ಹಾಗೆ ಅಲ್ವಾ ಸ್ನೇಹಿತರೆ, ಈಗಿನ ಸಮಾಜದಲ್ಲೂ ನೋಡೋದಾದ್ರೆ ಮೊದಲೆಲ್ಲ ಹೇಗಿರ್ತಿತ್ತು, ದಾನಕ್ಕಾಗಿ ಒಂದಷ್ಟು ಸಂಗ್ರಹಣೆ ಮಾಡಿ ಒಳ್ಳೆ ರೀತಿಯಲ್ಲಿ ಖರ್ಚಾಗ್ತಿತ್ತು. ಈಗ ಆ ಒಂದು ಸಂಗ್ರಹಣೆಯ ದಾನದ ಅರ್ಥವೇ ಬದಲಾಗಿ ಹೋಗಿದೆ. ಅದನ್ನ ನೋಡಿಕೊಳ್ಳೋಣ. ನಾಳೆ ಭೇಟಿಯಾಗೋಣ.